ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಸ್ ವರನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ಎಕ್ಸಸೈಸ್ ಮೂಲಕ ನಿಮಗೆ ಹೇಳ್ಕೊಡ್ತೀರಾ. ನೀವು ನನ್ನ ಜೊತೆ ವಾಸ್ ವೇರನ್ನು ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತೀರಾ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲನ್ನು ಫಾಲೋ ಮಾಡಬಹುದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವೀಡಿಯೋಸ್ ಬೇಕು ಅಂತಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ನಾವು ವಾಸ್ ವರನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ಕಲಿಯೋಣ. ಇದೆರಡು ಬಿ ವರ್ಬಿನ ಫಾರ್ಮ್ಸ್, ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡುವಂಥದ್ದು. ಈಸ್, ಆಮ್, ಆರ್ ಆದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿ ಯೂಸ್ ಮಾಡುವಂಥದ್ದು ವರ್ಬ್ ಬಿಯ ಫಾರ್ಮ್ಸ್. ವರ್ಸ್, ವರ್ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡುವಂಥದ್ದು. ಐ ಜೊತೆ ವಾಸ್ ಯೂಸ್ ಮಾಡ್ತೇವೆ. ಯು ಜೊತೆ ಆದರೆ ವರ್, ಹಿ, ಶಿ, ಇಟ್ ಜೊತೆ ಆದರೆ ವಾಸ್, ವಿ ಜೊತೆ ವರ್, ದೇ ಜೊತೆ ವರ್. ಈಗ ಒಂದೊಂದೇ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಐ ಡ್ಯಾಶ್ ಸೋ ಟಯರ್ಡ್ ಯೆಸ್ಟರ್ಡೇ. ವಾಸ್ ಹಾಕೊಳ್ಬೇಕಾ, ವರ್ ಹಾಕೊಳ್ಬೇಕಾ? ಐ ವಾಸ್ ಸೋ ಟಯರ್ಡ್, ಐ ವರ್ ಸೋ ಟಯರ್ಡ್. ಇಲ್ಲಿ ಕರೆಕ್ಟ್ ಆದ ಉತ್ತರ ವಾಸ್. ಐ ವಾಸ್. ಐ ಜೊತೆ ವಾಸ್ ಉಪಯೋಗಿಸ್ತೇವೆ ನಾವು. ಯು ಡ್ಯಾಶ್ ಸೋ ಟಯರ್ಡ್ ಯೆಸ್ಟರ್ಡೇ. ಯು ವಾಸ್, ಯು ವರ್. ಯು ಜೊತೆ ವರ್ ಅನ್ನ ಉಪಯೋಗಿಸ್ಬೇಕು. ಯು were so tired yesterday. He dash at work. He was at work, he were at work. he ಜೊತೆ ಯಾವತ್ತು was ಅನ್ನ ಉಪಯೋಗಿಸ್ಬೇಕು. ನೋಡಿ, he ಅನ್ನೋದು ಸಿಂಗ್ಯುಲರ್, ಒಬ್ಬ ವ್ಯಕ್ತಿ, ಅವನು ಅಂತ ಹೇಳ್ತಿರೋದು ನಾವು. ಹಾಗಾಗಿ ನಾವು ಸಿಂಗ್ಯುಲರ್ ಫಾರ್ಮ್ ಆಫ್ ವರ್ಬ್ ಅನ್ನ ಯೂಸ್ ಮಾಡಬೇಕು. ವಾಸ್ ಮತ್ತೆ ವರ್. ವಾಸ್ ಅನ್ನೋದು ಯಾವತ್ತು ನಾವು ಸಿಂಗ್ಯುಲರ್ ಸಬ್ಜೆಕ್ಟ್ ಜೊತೆ ಯೂಸ್ ಮಾಡುವಂಥದ್ದು. ವೇರ್ನ ಪ್ಲೂರಲ್ ಸಬ್ಜೆಕ್ಟ್ಸ್ ಜೊತೆ ಯೂಸ್ ಮಾಡುವಂಥದ್ದು, ಮತ್ತೆ ಯು ಜೊತೆ ಯೂಸ್ ಮಾಡುವಂಥದ್ದು. ಹಾಗಾಗಿ ಹಿ ವಾಸ್ ಎಟ್ ವರ್ಕ್. ಶಿ ಡ್ಯಾಶ್ ಎಟ್ ವರ್ಕ್. ಶಿ ವಾಸ್, ಶಿ ವರ್. ಶಿ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ನಾವು ಶಿ ವಾಸ್ ಎಟ್ ವರ್ಕ್ ಅಂತ ಯೂಸ್ ಮಾಡಬೇಕು. ಇಟ್ ಡ್ಯಾಶ್ ಇನ್ ಮೈ ಬ್ಯಾಗ್. ಇಟ್ ವಾಸ್ ಇನ್ ಮೈ ಬ್ಯಾಗ್, ಇಟ್ ವರ್ ಇನ್ ಮೈ ಬ್ಯಾಗ್. ಇಟ್ ಅಂತ ಇದೆ, ಸಿಂಗ್ಯುಲರ್ ಇದೆ, ಹಾಗಾಗಿ ವಾಸ್ ಅನ್ನ ಹಾಕೊಳ್ಬೇಕು. ಹಿ, ಶಿ, ಇಟ್ ಜೊತೆ ವಾಸ್ ಉಪಯೋಗಕ್ಕೆ ಬರುತ್ತೆ. ದೇ ಡ್ಯಾಶ್ ಲೇಟ್. ದೇ ವಾಸ್ ಲೇಟ್, ದೇ ವರ್ ಲೇಟ್. ದೇ ವರ್. ದೇ ಅನ್ನೋದು ಪ್ಲೂರಲ್, ಅವರು ಅನ್ನೋ ಅರ್ಥ, ಹಾಗಾಗಿ ನಾವು ಪ್ಲೂರಲ್ ಫಾರ್ಮ್ ಆಫ್ ವರ್ಬ್ ಅನ್ನ ಯೂಸ್ ಮಾಡಬೇಕು, ಅದು ವರ್. ವಿ ಡ್ಯಾಶ್ ಲೇಟ್. ವಿ ವಾಸ್ ಲೇಟ್, ವಿ ವರ್ ಲೇಟ್. ವಿ ನಾವು ಪ್ಲೂರಲ್ ಆಯಿತು, ಹಾಗಾಗಿ ನಾವು ವರ್ ಅನ್ನ ಯೂಸ್ ಮಾಡಬೇಕು. ವಿ ವರ್ late. I dash early. I was early, I were early. I ಜೊತೆ was ಉಪಯೋಗಿಸ್ತೀವಿ, ಹಾಗಾಗಿ I was early. The baby dash playing. The baby was playing, the baby were playing. The baby ಅಂತಿದೆ, ಒಂದು ಮಗು, ಸಿಂಗ್ಯುಲರ್, ಹಾಗಾಗಿ ನಾವು was ಅನ್ನ ಹಾಕೊಳ್ಬೇಕು. The baby was playing. The bowls dash on the table. was ವರ್ ಹಾಕೊಳ್ಬೇಕಾ? ಇಲ್ಲಿ ನೋಡಿ, ದ ಬೌಲ್ಸ್ ಅಂತ ಇದೆ, ಬೌಲ್ಸ್, ಬೌಲ್ಗಳು ಪ್ಲೂರಲ್ ಇದೆ, ಹಾಗಾಗಿ ನಾವು ವರ್ ಅನ್ನ ಯೂಸ್ ಮಾಡಬೇಕು. ದ ಬೌಲ್ಸ್ ವರ್ ಆನ್ ದ ಟೇಬಲ್. ಮೈ ಬ್ರದರ್ ಡ್ಯಾಶ್ ಸ್ಲೀಪಿಂಗ್. ಮೈ ಬ್ರದರ್ ವಾಸ್ ಸ್ಲೀಪಿಂಗ್, ಮೈ ಬ್ರದರ್ ವರ್ ಸ್ಲೀಪಿಂಗ್. ಮೈ ಬ್ರದರ್ ಒಬ್ಬನೇ ವ್ಯಕ್ತಿ ಇರೋದು, ಸಿಂಗ್ಯುಲರ್, ಹಾಗಾಗಿ ನಾನು ವಾಸ್ ಅನ್ನ ಹಾಕೊಳ್ತೀನಿ. ಮೈ ಬ್ರದರ್ ವಾಸ್ ಸ್ಲೀಪಿಂಗ್. ದೀಪಾ ಡ್ಯಾಶ್ ಸ್ಟೂಡೆಂಟ್. ವಾಸ್ ವರ್. ದೀಪಾ was a student. You dash not at home. You was, you were. You ಜೊತೆ ಯಾವತ್ತು were ಬರುತ್ತೆ. You were not at home. My sisters dash going to the market. Was, were. My sisters ಅಂತಿದೆ, ಪ್ಲೂರಲ್ ಇದೆ, ಹಾಗಾಗಿ were going to the market ಅಂತ ಹಾಕೊಳ್ಬೇಕು. The coffee dash hot. Was, were.
The coffee was hot. We dash getting late. We was, we were. We were getting late. ಈಗ ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ. He is my friend ಅಂತ ಒಂದು ವಾಕ್ಯ ಇದೆ. ಈ ವಾಕ್ಯ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಇದನ್ನು ನಾವೇನು ಮಾಡಬೇಕು? ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಇಲ್ಲಿ ಈಸ್ ಅಂತ ಇದೆಯಲ್ಲ, ಇದನ್ನು ನಾವೇನು ಮಾಡಬೇಕು? ವಾಸ್ ಮಾಡಬೇಕು. ಈಸಿನ ಪ್ಲೇಸಲ್ಲಿ ವಾಸ್ ಅನ್ನು ಹಾಕ್ಕೊಳ್ಬೇಕು. ಹಿ ಈಸ್ ಮೈ ಫ್ರೆಂಡ್ ಅಂತಿದೆ. ಇದನ್ನು ಪಾಸ್ಟ್ ಟೆನ್ಸಿಗೆ ಮಾಡಿದರೆ ಹಿ ವಾಸ್ ಮೈ ಫ್ರೆಂಡ್. ಈಸನ್ನು ವಾಸ್ ಮಾಡಿದೆ ಅಷ್ಟೇ, ಉಳಿದಿದ್ದೆಲ್ಲ ಹಾಗೆ ಇದೆ. ಹಿ ವಾಸ್ ಮೈ ಫ್ರೆಂಡ್ ಅಂತ ಆಯಿತು. ಇಟ್ ಈಸ್ ಇನ್ ಮೈ ಬ್ಯಾಗ್. ಇದನ್ನು ಪಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಮಾಡೋದು ಹೇಗೆ? ಇಟ್ ವಾಸ್ ಇನ್ ಮೈ ಬ್ಯಾಗ್. ಈಸನ್ನು ವಾಸ್ ಮಾಡಿದೆ, ಉಳಿದಿದ್ದೆಲ್ಲ ಸೇಮ್ ಇದೆ. ದಿ ಎಕ್ಸಾಮ್ ಈಸ್ ಈಸಿ. ದಿ ಎಕ್ಸಾಮ್ ವಾಸ್ ಈಸಿ. ಈಸನ್ನು ವಾಸ್ ಮಾಡಿದೆ, ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ಗೆ ಆಯಿತು. ದ ಶಾಪ್ಸ್ ಆರ್ ಕ್ರೌಡೆಡ್. ಇದನ್ನು ಹೇಗೆ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡೋದು? ಆರ್ ಅಂತ ಇದೆ ಇಲ್ಲಿ, ಈಸ್ ಅಂತ ಇಲ್ಲ, ಆರ್ ಅಂತಿದೆ. ಆರನ್ನು ನಾನೇನು ಮಾಡ್ತೀನಿ? ವರ್ ಅಂತ ಕನ್ವರ್ಟ್ ಮಾಡ್ತೀನಿ. ದ ಶಾಪ್ಸ್ ಆರ್ ಕ್ರೌಡೆಡ್ ಪ್ರೆಸೆಂಟ್ ಟೆನ್ಸ್, ದ ಶಾಪ್ಸ್ ವರ್ ಕ್ರೌಡೆಡ್ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಆಯಿತು. ಆರನ್ನು ವರ್ ಮಾಡಿಕೊಂಡೆ. ಯು ಆರ್ ಲೇಟ್ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಯು ವರ್ ಲೇಟ್. ಆರ್ ಇದ್ದಿದ್ದು ವರ್ ಆಯಿತು. ದ ಕಿಡ್ಸ್ ಆರ್ ಪ್ಲೇಯಿಂಗ್. ದ ಕಿಡ್ಸ್ ವರ್ ಪ್ಲೇಯಿಂಗ್. ಆರ್ ಇದ್ದಿದ್ದು ವರ್ ಆಯಿತು. ಐ ಆಮ್ ಎ ಡಾಕ್ಟರ್. ಐ ವಾಸ್ ಅ ಡಾಕ್ಟರ್. ಆಮ್ ಇದ್ದಿದ್ದು ವಾಸ್ ಆಯಿತು. ಐ ವಾಸ್ ಅ ಡಾಕ್ಟರ್. ಶಿ ಈಸ್ ರನ್ನಿಂಗ್. ಶಿ ವಾಸ್ ರನ್ನಿಂಗ್. ಈಸ್ ಇದ್ದಿದ್ದು ವಾಸ್ ಆಯಿತು. ಆಮ್ ಇದ್ದಿದ್ದು ವಾಸ್ ಆಯಿತು. ಈಸ್ ಇದ್ದಿದ್ದು ವಾಸ್ ಆಯಿತು. ಆರ್ ಇದ್ದಿದ್ದು ವರ್ ಆಯಿತು. ಐ ಆಮ್ ರೈಟಿಂಗ್ ಎನ್ ಇಮೇಲ್. ಐ ವಾಸ್ ರೈಟಿಂಗ್ ಎನ್ ಇಮೇಲ್. ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಿದೆ ನಾನು. ದ ಪೆನ್ಸಿಲ್ ಈಸ್ ಶಾರ್ಪ್. ದ ಪೆನ್ಸಿಲ್ ವಾಸ್ ಶಾರ್ಪ್. ರಾಹುಲ್ ಈಸ್ ಸಿಕ್. ರಾಹುಲ್ ವಾಸ್ ಸಿಕ್. ವಿ ಆರ್ ರನ್ನಿಂಗ್. ವಿ ವರ್ ರನ್ನಿಂಗ್. ಈಗ ನೋಡೋಣ, ಒಂದು ವಾಕ್ಯ ಇದ್ದರೆ, ಒಂದು ಸ್ಟೇಟ್ಮೆಂಟ್ ಇದ್ದರೆ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಆಗಿ ಹೇಗೆ ಕನ್ವರ್ಟ್ ಮಾಡಬಹುದು? ವರ್ಬ್ ಫಾರ್ಮ್ ವಾಸ್ ಅಂತ ಇದ್ದರೆ ಅದನ್ನು ವಾಸ್ ನಾಟ್ ಅಂತ ಮಾಡ್ಕೊಳ್ಬೇಕು, ನೆಗೆಟಿವ್ಗೆ ಕನ್ವರ್ಟ್ ಮಾಡೋದಕ್ಕೆ. ವರ್ ಅಂತ ಇದ್ದರೆ ವರ್ ನಾಟ್ ಅಂತ ಮಾಡ್ಕೊಳ್ಬೇಕು. ವಾಸ್ ನಾಟನ್ನು ಶಾರ್ಟ್ ಆಗಿ ವಾಸಂಟ್ ಅಂತ ಬರಿಬಹುದು. ವೇರ್ ನಾಟನ್ನು ವರಂಟ್ ಅಂತ ಕೂಡ ಬರಿಬಹುದು. ಈಗ ಉದಾಹರಣೆಗಳನ್ನು ನೋಡೋಣ. ಐ ವಾಸ್ ಟಯರ್ಡ್ ಯೆಸ್ಟರ್ಡೇ. ಐ ವಾಸ್ ನಾಟ್ ಟಯರ್ಡ್ ಯೆಸ್ಟರ್ಡೇ. ನಾನೇನು ಮಾಡಿದೆ? ನೆಗೆಟಿವ್ ವಾಕ್ಯ ಮಾಡ್ಕೊಳ್ಳೋದಕ್ಕೆ ವಾಸ್ ಇದ್ದ ಪ್ಲೇಸಲ್ಲಿ ವಾಸ್ ನಾಟ್ ಅನ್ನು ಹಾಕ್ಕೊಂಡೆ, ಉಳಿದಿದ್ದೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಐ ವಾಸ್ ಟಯರ್ಡ್. ಐ ವಾಸ್ ನಾಟ್ ಟಯರ್ಡ್. ಯು ವರ್ ಪ್ರೆಸೆಂಟ್. ಯು ವರಂಟ್ ಪ್ರೆಸೆಂಟ್ ಅಥವಾ ಯು ವರ್ ನಾಟ್ ಪ್ರೆಸೆಂಟ್. ವೆರ್ ಇದ್ದ ಪ್ಲೇಸಲ್ಲಿ ವರಂಟ್ ಅಂತ ಹಾಕ್ಕೊಳ್ಬೋದು ಅಥವಾ ವರ್ ನಾಟ್ ಅಂತ ಹಾಕ್ಕೊಳ್ಬೇಕು. ಹಿ ವಾಸ್ ದೇರ್ ಇನ್ ದ ಮೀಟಿಂಗ್. ಇದನ್ನು ಹೇಗೆ ನೆಗೆಟಿವ್ ಆಗಿ ಕನ್ವರ್ಟ್ ಮಾಡೋದು? ಹಿ ವಾಸ್ ನಾಟ್ ದೇರ್ ಇನ್ ದ ಮೀಟಿಂಗ್. ವಾಸ್ ಇದ್ದಿದ್ದು ವಾಸ್ ನಾಟ್ ಮಾಡ್ಕೊಂಡೆ ನಾನು. ಶಿ ವಾಸ್ ಲೇಟ್. ಶಿ ವಾಸಂಟ್ ಲೇಟ್ ಅಥವಾ ಶಿ ವಾಸ್ ನಾಟ್ ಲೇಟ್. ಇಟ್ ವಾಸ್ ಮೈ ಫಾಲ್ಟ್. ಇಟ್ ವಾಸ್ ನಾಟ್ ಮೈ ಫಾಲ್ಟ್. ನೆಗೆಟಿವ್ ಆಗಿ ಕನ್ವರ್ಟ್ ಆಯಿತು. ವಿ ವರ್ ಲೇಟ್. ವಿ ವರ್ ನಾಟ್ ಲೇಟ್ ಅಥವಾ ವಿ ವರಂಟ್ ಲೇಟ್. ದೇ ವರ್ ಲೇಟ್. ದೇ ವರ್ ನಾಟ್ ಲೇಟ್. It was a misunderstanding. It was not a misunderstanding. Was not. We were ready. We were not ready. It was a good movie. It was not a good movie. Athwa it wasn't a good movie. His name was on the list. His name was not on the list. The train was crowded. The train was not crowded. The flowers were fresh. The flowers were not fresh. Deepak was good at studies. Deepak was not good at studies. We were colleagues. We were not colleagues. It was raining. It was not raining.
ಈ ರೀತಿಯಲ್ಲಿ ನಾವು ವಾಕ್ಯವನ್ನು ನೆಗೆಟಿವ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತೇವೆ. ಈಗ ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನು ನೋಡೋಣ. ದ ಲೈಟ್ಸ್ ಡ್ಯಾಶ್ ಆನ್ ವಾಸಂಟ್ ವರಂಟ್. ದ ಲೈಟ್ಸ್ ಪ್ಲೂರಲ್ ಇದೆ, ಹಾಗಾಗಿ ನಾವು ವರಂಟ್ ಅಂತ ಹಾಕೊಳ್ಬೇಕು. ದ ಲೈಟ್ಸ್ ವರಂಟ್ ಆನ್. ಹಿ ಡ್ಯಾಶ್ ರೆಡಿ. ಹಿ ವಾಸಂಟ್ ರೆಡಿಯ, ಹಿ ವರಂಟ್ ರೆಡಿಯ. ಹಿ ಅನ್ನೋದು ಸಿಂಗ್ಯುಲರ್, ಈ ಜೊತೆ ವಾಸ್ ಯೂಸ್ ಮಾಡ್ತೀವಿ, ಹಾಗಾಗಿ ನೆಗೆಟಿವ್ ವಾಕ್ಯ ಬರೋ ಸಂದರ್ಭದಲ್ಲಿ ಈ ಜೊತೆ ವಾಸಂಟ್ ಅಂತ ಯೂಸ್ ಮಾಡಬೇಕು. ಹಿ ವಾಸಂಟ್ ರೆಡಿ. ಮೈ ಬಾಸ್ ಡ್ಯಾಶ್ ಹ್ಯಾಪಿ ವಾಸಂಟ್ ವರಂಟ್. ಮೈ ಬಾಸ್ ವಾಸಂಟ್ ಹ್ಯಾಪಿ. ಯು ಡ್ಯಾಶ್ ಇಂಟ್ರೆಸ್ಟೆಡ್. ಯು ವಾಸಂಟ್, ಯು ವರಂಟ್. ಯು ಜೊತೆ ಅವತ್ತು ವರ್ ಬರುತ್ತೆ, ಹಾಗಾಗಿ ವರಂಟ್ ಅಂತ ಇಲ್ಲಿ ಹಾಕೊಳ್ಬೇಕು. ಯು ವರಂಟ್ ಇಂಟ್ರೆಸ್ಟೆಡ್. ದೇ ಡ್ಯಾಶ್ ಸ್ಟಡಿಂಗ್. ದೇ ವಾಸಂಟ್, ದೇ ವರಂಟ್. ದೇ ಜೊತೆ ವರ್ ಬರುತ್ತೆ, ಹಾಗಾಗಿ ದೇ ವರಂಟ್ ಸ್ಟಡಿಂಗ್. ವಿ ಡ್ಯಾಶ್ ಟಾಕಿಂಗ್. ವಿ ವಾಸಂಟ್, ವಿ ವರಂಟ್. ವಿ ವರಂಟ್ ಟಾಕಿಂಗ್. ದೀಪಕ್ ಡ್ಯಾಶ್ ಸ್ಟಡಿಂಗ್. ದೀಪಕ್ ವಾಸಂಟ್, ದೀಪಕ್ ವರಂಟ್. ದೀಪಕ್ ವಾಸಂಟ್ ಸ್ಟಡಿಂಗ್. I dash listening to him. I wasn't, I weren't. I wasn't listening to him. ಈಗ ನೋಡಿ ಕ್ವೆಶನ್ಸ್ ಅನ್ನ ಹೇಗೆ ಮಾಡೋದು. ಒಂದು ಸ್ಟೇಟ್ಮೆಂಟ್ ಇದ್ರೆ ಅದನ್ನ ಕ್ವೆಶ್ಚನ್ ಆಗಿ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡಬಹುದು. ಈಗ ಸ್ಟೇಟ್ಮೆಂಟ್ ಅಲ್ಲಿ ಐ ವಾಸ್ ಅಂತಿದ್ರೆ, ವಾಕ್ಯದಲ್ಲಿ ಐ ವಾಸ್ ಅಂತಿದ್ರೆ ಅದನ್ನ ಕ್ವೆಶ್ಚನ್ ಆಗಿ ಮಾಡಬೇಕು ಅಂದ್ರೆ ವಾಸ್ ಅನ್ನ ಮೊದಲು ಹಾಕೊಳ್ಬೇಕು, ಐ ಅನ್ನ ನಂತರ ಹಾಕೊಳ್ಬೇಕು. ಐ ವಾಸ್ ಇದ್ದಿದ್ದು ವಾಸ್ ಐ ಅಂತ ಆಗುತ್ತೆ. ಯು ವರ್ ಯು ಅಂತ ಆಗುತ್ತೆ. ಹಿ ವಾಸ್ ಇದ್ದಿದ್ದು ವಾಸ್ ಹಿ. ಶಿ ವಾಸ್ ಶಿ. ಇಟ್ ವಾಸ್ ಇಟ್. ವಿ ವರ್ ವಿ. ದೇ ವರ್ ದೇ. ಈ ರೀತಿ ಕ್ವೆಶನ್ ಅಲ್ಲಿ ಮೊದಲು ವರ್ಬ್ ಫಾರ್ಮ್ ಬರುತ್ತೆ, ನಂತರ ಸಬ್ಜೆಕ್ಟ್ ಅನ್ನು ಹಾಕೊಳ್ತೇವೆ ನಾವು. ಐ ವಾಸ್ ಗುಡ್. ಇದನ್ನು ಹೇಗೆ ನಾವು ಕ್ವೆಶನ್ ಆಗಿ ಕನ್ವರ್ಟ್ ಮಾಡಬಹುದು. ವಾಸ್ ಐ ಗುಡ್. ವಾಸ್ ಅನ್ನ ಮೊದಲು ಹಾಕೊಳ್ತೀನಿ, ಐನ ನಂತರ ಹಾಕೊಳ್ತೀನಿ. ಐ ವಾಸ್ ಇದ್ದಿದ್ದು ವಾಸ್ ಐ ಆಗುತ್ತೆ. ವಾಸ್ ಐ ಗುಡ್. ಯು ವರ್ ಸ್ಲೀಪಿಂಗ್. ವರ್ ಯು ಸ್ಲೀಪಿಂಗ್. ವರ್ ಅನ್ನ ಫಸ್ಟ್ ಹಾಕೊಳ್ತೀನಿ, ಯು ಅನ್ನ ನಂತರ ಹಾಕೊಳ್ತೀನಿ. ಹಿ ವಾಸ್ ಹಂಗ್ರಿ. ವಾಸ್ ಹಿ ಹಂಗ್ರಿ. ವಾಸ್ ಅನ್ನ ಫಸ್ಟ್ ಅಲ್ಲಿ ಹಾಕೊಳ್ತೀನಿ, ಹಿ ಅನ್ನ ನಂತರ ಹಾಕೊಳ್ತೀನಿ. ಶಿ ವಾಸ್ ಸ್ಟಡಿಂಗ್. ವಾಸ್ ಶಿ ಸ್ಟಡಿಂಗ್. ಇಟ್ ವಾಸ್ ಅ ಪ್ಲಾನ್. ಇದನ್ನು ಹೇಗೆ ನಾವು ಕ್ವೆಶ್ಚನ್ ಆಗಿ ಕನ್ವರ್ಟ್ ಮಾಡಬಹುದು. ವಾಸ್ ಅನ್ನ ಮೊದಲು ಹಾಕೊಳ್ಬೇಕು, ನಂತರ ಇಟ್ ಅನ್ನ ಹಾಕೊಳ್ಬೇಕು. ವಾಸ್ ಇಟ್ ಅ ಪ್ಲಾನ್. ಉಳಿದಿದ್ದೆಲ್ಲ ಹಾಗೆ ಇರುತ್ತೆ. ವಿ ವರ್ ಆಂಗ್ರಿ. ವರ್ ವಿ ಆಂಗ್ರಿ. ದೇ ವರ್ ಸೈಲೆಂಟ್. ಇಲ್ಲಿ ವರ್ ಅನ್ನ ಫಸ್ಟ್ ಹಾಕೊಳ್ಬೇಕು, ನಂತರ ದೇ ಅನ್ನ ಹಾಕೊಳ್ಬೇಕು. ವರ್ ದೇ ಸೈಲೆಂಟ್. ಐ ವಾಸ್ ಸೀರಿಯಸ್. ವಾಸ್ ಐ ಸೀರಿಯಸ್. ಪ್ರಶ್ನೆಯಾಗಿ ಬದಲಾಯಿತು. ಈಗ ಕೆಲವೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅನ್ನ ನೋಡೋಣ, ಪ್ರಶ್ನೆಗಳ ರೂಪದಲ್ಲಿರುವಂತಹದ್ದು. ಡ್ಯಾಶ್ ಹಿ ಎಟ್ ಸ್ಕೂಲ್ ಟುಡೇ. ವಾಸ್ ಹಿ ಎಟ್ ಸ್ಕೂಲ, ವರ್ ಹಿ ಎಟ್ ಸ್ಕೂಲ. ನಾವು ನೋಡಿದ್ವಿ ಹಿ ಜೊತೆ ನಾವು ವಾಸ್ ಅನ್ನ ಯೂಸ್ ಮಾಡಬೇಕು, ಹಾಗಾಗಿ ವಾಸ್ ಹಿ ಎಟ್ ಸ್ಕೂಲ್ ಅಂತ ಕೇಳಬೇಕು. ಡ್ಯಾಶ್ ದ ವೆಜಿಟೇಬಲ್ಸ್ ಫ್ರೆಶ್. ವಾಸ್ ದ ವೆಜಿಟೇಬಲ್ಸ್ ಫ್ರೆಶ್, ವರ್ ದ ವೆಜಿಟೇಬಲ್ಸ್ ಫ್ರೆಶ್. ವೆಜಿಟೇಬಲ್ಸ್ ಅಂತ ಇದೆ, ಪ್ಲೂರಲ್ ಇದೆ, ಹಾಗಾಗಿ ನಾವು ವರ್ ಅನ್ನು ಹಾಕೊಳ್ಬೇಕು. ವರ್ ದ ವೆಜಿಟೇಬಲ್ಸ್ ಫ್ರೆಶ್. ಡ್ಯಾಶ್ ದ ಲ್ಯಾಪ್ಟಾಪ್ ಆನ್ ದ ಟೇಬಲ್. ವಾಸ್ ದ ಲ್ಯಾಪ್ಟಾಪ್ ಆರ್ ವರ್ ದ ಲ್ಯಾಪ್ಟಾಪ್. ದ ಲ್ಯಾಪ್ಟಾಪ್ ವಾಸ್ ಅಂತ ಹೇಳ್ತೇವೆ ನಾವು, ಹಾಗಾಗಿ ವಾಸ್ ದ ಲ್ಯಾಪ್ಟಾಪ್ ಅಂತ ಹೇಳಬೇಕು. ಡ್ಯಾಶ್ ಐ ರೂಡ್. ವಾಸ್ ಐ ರೂಡ್, ವರ್ ಐ ರೂಡ್. ವಾಸ್ ಐ ರೂಡ್. ಡ್ಯಾಶ್ ಶಿ ಎಟ್ ದ ಮೀಟಿಂಗ್. ವಾಸ್ ಶಿ ಎಟ್ ದ ಮೀಟಿಂಗ್ ಅಥವಾ ವರ್ ಶಿ ಎಟ್ ದ ಮೀಟಿಂಗ್. ಶಿ ಜೊತೆ ನಾವು ವಾಸ್ ಅನ್ನ ಯೂಸ್ ಮಾಡ್ತೀವಿ, ಹಾಗಾಗಿ ವಾಸ್ ಶಿ ಎಟ್ ದ ಮೀಟಿಂಗ್ ಅಂತ ಆಗಬೇಕು. ಡ್ಯಾಶ್ ಇಟ್ ಇಂಟ್ರೆಸ್ಟಿಂಗ್. ವಾಸ್ ಇಟ್ ಇಂಟ್ರೆಸ್ಟಿಂಗ್, ವರ್ ಇಟ್ ಇಂಟ್ರೆಸ್ಟಿಂಗ್. ವಾಸ್ ಇಟ್ ಇಂಟ್ರೆಸ್ಟಿಂಗ್. ಇಟ್ ಜೊತೆ ವಾಸ್ ಹಾಕೊಳ್ಬೇಕು. ಡ್ಯಾಶ್ ದೇ ಪ್ಲೇಯಿಂಗ್. ವಾಸ್ ದೇ ಪ್ಲೇಯಿಂಗ್, ವರ್ ದೇ ಪ್ಲೇಯಿಂಗ್. ವರ್ ದೇ ಪ್ಲೇಯಿಂಗ್. Dash the coffee hot. Was the coffee hot, were the coffee hot. Was the coffee hot. Dash it expensive. Was it expensive, were it expensive. It ಜೊತೆ was ಹಾಕೊಳ್ಬೇಕು. Was it expensive. Dash the shop open.
ವಾಸ್ ದ ಶಾಪ್ ಓಪನ್, ವರ್ ದ ಶಾಪ್ ಓಪನ್. ದ ಶಾಪ್ ಅಂತಿದೆ, ಸಿಂಗ್ಯುಲರ್ ಇದೆ, ಹಾಗಾಗಿ ನಾವು ವಾಸ್ ಅನ್ನು ಹಾಕೊಳ್ಬೇಕು. ವಾಸ್ ದ ಶಾಪ್ ಓಪನ್. ಡ್ಯಾಶ್ ದಿ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್. ವಾಸ್ ವರ್. ಇಲ್ಲಿ ನೋಡಿ ದಿ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ, ಪ್ಲೂರಲ್ ಇದೆ, ಹಾಗಾಗಿ ನಾವು ವರ್ ಅನ್ನು ಹಾಕೊಳ್ಬೇಕು. ವರ್ ದಿ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್. ಡ್ಯಾಶ್ ಯು ಅಟ್ ದ ಮೂವೀಸ್. ವಾಸ್ ಯು, ವರ್ ಯು. ಯು ಜೊತೆ ಯಾವತ್ತು ವರ್ ಅನ್ನು ಉಪಯೋಗಿಸ್ತೇವೆ ನಾವು, ಹಾಗಾಗಿ ವರ್ ಯು ಅಟ್ ದ ಮೂವೀಸ್. ಇದಿಷ್ಟು ನಾವು ಇವತ್ತು ಕಲಿತಾ ಇರುವಂಥದ್ದು ವಾಸ್ ಮತ್ತು ವರ್ ಅನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅಂತ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.